ಏನಿದು ಜೋಂಬಿ ಡ್ರಗ್ಗು? ಈ ಡ್ರಗ್ ಅನ್ನ ತಗೊಂಡ್ರೆ ಜೋಂಬಿ ತರ ಆಗ್ತಾರ? ನೋಡಿ, ಒಂದು ಡ್ರಗ್ ಇದೆ, ಜೈಲಜಿನ್ ಅನ್ನೋದು. ಈ ಜೈಲಜಿನ್ ಅನ್ನೋ ಡ್ರಗ್ ಅನ್ನ ಇದು ಪ್ರಾಣಿಗಳ ಮೇಲೆ ಕೊಡ್ತಾರೆ. ಸ್ಪೆಷಲಿ ಹಾರ್ಸು, ಈ ಕೆಟಲ್ ಅಂತ ಏನ್ ಹೇಳ್ತೀವಿ, ದನಕರುಗಳು, ಅವುಗಳಿಗೆ ಆಸ್ ಅ ಸೆಡೇಟಿವ್ ಆಗಿ ನೀಡುವಂತ ಇದೊಂದು ಡ್ರಗ್. ಬಟ್ ಏನಾಗ್ತಾ ಇದೆ, ಕೆಲವೊಂದು ಇದು ಡ್ರಗ್ ಅನ್ನ ಸೇಲ್ ಮಾಡ್ತಾರಲ್ಲ, ಅವರನ್ನ ಇದನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಸ್ಪೆಷಲಿ ಅವ್ರು ಡ್ರಗ್ ಸೇಲ್ ಮಾಡ್ತಾರಲ್ಲ, ಈ ಹೆರಾಯಿನು, ಫೆಂಟನೆಲ್ ಏನಿರುತ್ತೆ, ಇವುಗಳಿಗೆ ಈ ಜೈಲಜಿನ್ ಅನ್ನ ಆಡ್ ಮಾಡಿ ಸೆಲ್ ಮಾಡ್ತಾ ಇದ್ದಾರೆ. ಈ ರೀತಿ ಸೆಲ್ ಮಾಡೋದ್ರಿಂದ ಯಾರು ಇದನ್ನ ಸೇವನೆ ಮಾಡ್ತಾರೆ ಅವ್ರಿಗೆ ತುಂಬಾ ನಿದ್ರೆ ಬಂದಾಗ ಆಗೋದು, ಮತ್ತೆ ಒಂದೇ ಜಾಗದಲ್ಲಿ ಬಹಳ ಹೊತ್ತು ನಿಲ್ಲೋದು, ಜೊಂಬಿ ತರ ಬಿಹೇವ್ ಮಾಡೋದು, ಸುಮ್ಮನೆ ನಿಂತು ಬಿಡೋದು, ಮೂಮೆಂಟ್ಗಳು ಏನೂ ಇರಲ್ಲ. ಈ ರೀತಿ ಅವರು ಜೊಂಬಿ ತರ ಕಾಣೋದ್ರಿಂದ ಇದನ್ನ ಜೊಂಬಿ ಡ್ರಗ್ ಅಂತ ಹೇಳ್ತಾರೆ. ಸ್ಪೆಷಲಿ ಈ ಡ್ರಗ್ ಅನ್ನ US, ರಷ್ಯಾ, ಕೆನಡಾ ಇಂಥ ದೇಶದಲ್ಲಿ ತುಂಬಾ ತಗೊಳ್ತಾರೆ. ಅವ್ರು ಡ್ರಗ್ ಅಡಿಕ್ಟ್ ಆಗಿರ್ತಾರೆ. ಇದನ್ನ ಈ ತರ ಮಿಕ್ಸ್ ಮಾಡಿ ತುಂಬಾ ತಗೊಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿನೂ ಇದು ಕೆಲವೊಂದು ದೊಡ್ಡ ದೊಡ್ಡ ಸಿಟಿಗಳು ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಕನ್ಫರ್ಮೇಶನ್ ಇಲ್ಲ. ದೊಡ್ಡ ಸಿಟಿದಲ್ಲಿ ಇದ್ದೀರಾ, ಬೆಂಗಳೂರು, ಬಾಂಬೆ, ಡೆಲ್ಲಿ, ಏನಾದ್ರೂ ನೀವು ಮಾದಕ ಸೇವನೆ ಡ್ರಗ್ಗಳನ್ನ ತಗೋತಿದ್ದೀರಾ ಅಂದ್ರೆ ನಿಮ್ಮ ಜೀವವನ್ನು ಕಳ್ಕೊಳ್ತೀರಾ. ಹಾಗಾಗಿ ಯಾವುದೇ ರೀತಿಯಾದ ಡ್ರಗ್ಗಳನ್ನ ತಗೊಳ್ಬೇಡಿ. ಯಾವ ಡ್ರಗ್ ಅಲ್ಲಿ ಏನು ಮಿಕ್ಸ್ ಇರುತ್ತೆ ಏನಂತ ಗೊತ್ತಿರಲ್ಲ. ಸೊ ತಗೊಂಡು ನಿಮ್ ಜೀವ ಕಳ್ಕೊಬೇಡಿ. ಸೊ ಕೆಲವೊಂದ್ ಜನ ಹೇಳ್ತಾರೆ ಇದೆ ಗಾಂಜಾ ಬರುತ್ತೆ, ಗಾಂಜಾ ಸೇವನೆ ಮಾಡ್ತಾರೆ, ಅದರಲ್ಲಿ ಇದು ಇಲಿ ಪಾಷಾಣ, ಇದು ರ್ಯಾಟ್ ಪಾಯ್ಸನ್ ಹಾಕ್ತಾರೆ ಅಂತ ಹೇಳ್ತಾ ಇದಾರೆ. ಇವುಗಳನ್ನೆಲ್ಲ ತಗೊಂಡು ಜೀವ ಕಳ್ಕೊಬೇಡಿ. ಇಂತಹ ಏನ್ ಮಾದಕ ವಸ್ತುಗಳು ಡ್ರಗ್ಗಳಿಂದ ದೂರಿರಿ, ನಿಮ್ಮ ಜೀವನವನ್ನ ಉಳಿಸ್ಕೊಳ್ಳಿ.